ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆನೇಕಲ್ಗೆ ನಾನು ಒಂಥರ ತವ್ರ ಮನೆ ಥರ ಆಗ್ಬಿಟ್ಟಿದ್ದೆ. ಪ್ರತಿ ಸಲ ಕಾರ್ಯಕ್ರಮಗಳು ಬರ್ತಾನೆ ಇದ್ದೀನಿ ನಡುವೆ. ತುಂಬ ಖುಷಿ ಆಗುತ್ತೆ ನೀವು ಕೊಡ್ತಿರೋ ಪ್ರೀತಿ ಪ್ರೋತ್ಸಾಹ ನೋಡಿದ್ರೆ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮಂಥ ಚಿಕ್ಕ ಕಲಾವಿದ್ರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಶಾಸಕರ ಬಗ್ಗೆ ತುಂಬ ಹೊಗಳ್ತಾರೆ ಶಿವಣ್ಣ ಸರು. ಅವ್ರು ಹೇಳ್ದಂಗೆ ನಾವು ಮೇಡಮ್ ಅವ್ರು ಹೇಳ್ತಾರೆ, ಅವ್ರು 3 ಸತಿ ಲ್ಯಾಟ್ರಿಕಲ್ಲ, ಅವ್ರ ಜೀವನ ಪರ್ಯಂತ ಗೆಲುವಾಗೇ ಇರಲಿ. ಭಗವಂತ ಅವ್ರಿಗೆ ಇನ್ನೂ ಉನ್ನತ ಮತ್ತು ಸ್ಥಾನಗಳನ್ನ ಕಲ್ಪಿಸ್ಕೊಟ್ಟು ಅವ್ರು ಮುಂದಿನ ಸತಿ ಮಿನಿಸ್ಟರ್ ಆದರೂ ಆಗ್ಬಿಡಲಿ ನಮ್ಮ ಇದರಲ್ಲಿ, ನಮ್ಮ ಆನೇಕಲ್ ಕ್ಷೇತ್ರದಿಂದ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ಕಡೆ ಒಂದು ಪುಟ್ಟ ರಿಕ್ವೆಸ್ಟು, ನಂದು ಬೇಸಿಗೆ ಶುರುವಾಗಿದೆ. ಮನುಷ್ಯರುಗಳು ನಾವೇ ಇಷ್ಟೊಂದು ದಾಹ ಅಲ್ಲಿ ಅನುಭವಿಸ್ತಾ ಇದ್ದೀವಿ. ದಯಮಾಡಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ನಿಮ್ಮ ಮನೆ ಬಾಗಿಲಲ್ಲಾಗಲಿ, ನಿಮ್ಮ ಹೊಲಗದ್ದೆಗಳಲ್ಲಾಗಲಿ ಒಂದಿಷ್ಟು ನೀರನ್ನು ಏನಾದರೂ ಇಟ್ಟು ಒಂದು ಒಳ್ಳೆ ಭಗವಂತ ಮೆಚ್ಚುವಂಥ ಕಾರ್ಯಗಳವೆಲ್ಲ ದಯವಿಟ್ಟು ಭಗವಂತ ಮೆಚ್ಚುವಂತ ಬದುಕೋಣ ಅಂತ ಕೇಳ್ಕೊಂತೀನಿ. ಅವ್ರು ಬರ್ತಾರೆ ಬಿಡಮ್ಮ, ಅವ್ರು ಯಾರು ಏನು ಮಾಡೋಕ್ಕಾಗಲ್ಲ, ಭಗವಂತವನ್ನೇ ಕಾಯ್ತಾ ತಲೆಗೆಡ್ಸ್ಕೊಂಬಿಡು. ಓಕೆ, ಒಂದು ರಿಕ್ವೆಸ್ಟು, ನೀವು ಯಾವಾಗಲೂ ದರ್ಶನ್ ಸರ್ಗೆ ಏನು ಹೇಳ್ತೀರಾ? ಉಸಿರಿರೋಲ್ಲವರೆಗೂ ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ. ಇವತ್ತು ಆನೇಕಲ್ ಬಾಯ್ಸ್ ಅದನ್ನು ಹೇಳ್ತಾರೆ. ರೆಡಿ? ಇದ್ರ ಜೊತೆಗೆ ಈ ಥರದ ವೇದಿಕೆ ಆನೇಕಲ್ಲಲ್ಲಿ ಎಸ್ಪೆಷಲಿ ಪ್ರೈಸ್ ಮನಿ 50,000, 30,000, 10,000 ಅಂತ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ, ಜೊತೆಗೆ ಕಲೆಯನ್ನು ಬೆಳೆಸೋದಕ್ಕೆ ನಮ್ಮ ಆನೇಕಲ್ ಮನೋಹರ್ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಈ ಥರದ ದೊಡ್ಡ ವೇದಿಕೆ ಆನೇಕಲ್ಲಲ್ಲಿ ಮತ್ತೆ ಇದು ಫಸ್ಟ್ ಟೈಮ್. ಸೊ ಏನು ವಿಶ್ ಮಾಡ್ತೀರಾ ಅವ್ರಿಗೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ಬರೋಕ್ಕೆ ನನ್ನ ಮೂಲನೇ ನಮ್ಮ ಮನೋರು. ಸೊ ಇದೇ ರೀತಿ ಈ ಥರ ಒಂದು ಪ್ರೋತ್ಸಾಹ ಕೊಡ್ತಾ ಹೋದರೆ ಒಳಗಡೆ ಇರೋ ಟ್ಯಾಲೆಂಟ್ಗಳು ತುಂಬ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಇದೇ ರೀತಿ ಕಾರ್ಯಕ್ರಮಗಳನ್ನ ನಡ್ಕೊಂಡೋಗಿ ಯುವ ಜನತೆಗಾಗಲಿ, ಯುವ ಶಕ್ತಿಗಾಗಲಿ, ನೀವು ಯುವ ಜನೋತ್ಸವ ಅಂತ ಏನು ಮಾಡಿದ್ರೆ ಪ್ರತಿ ವರ್ಷ ಇದೇ ರೀತಿ ನಡೀಲಿ. ಹಾಗೆ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ರೋ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಅಲ್ಲ ಈ ಥರ ಅಲ್ಲ, ಒಂದು ನಿಮಿಷ, ಈ ಥರ ಅಲ್ಲ. ನಮಗೆ ಅವ್ರಿಗೆ ಒಂದು ಗಿಫ್ಟ್ ಬೇಕಂತ ಕೊಡ್ತೀರಾ? ಗಿಫ್ಟ್ ಏನು ಅಂದರೆ ನೀವು ಅವ್ರ ಜೊತೆ ಒಂದು ಸ್ಟೆಪ್ ಹಾಕಬೇಕು. ಯಾಕಂದರೆ ಇದು ಡಾನ್ಸ್ ಸ್ಟೇಜು. ಖಂಡಿತ ಇಲ್ಲ, ಮ್ಯೂಸಿಕ್ ಒಂದೇ ಒಂದು ಸ್ಟೆಪ್ಪು ಸ್ಟೆಪ್ ಹಾಕ್ಬಿಡ್ತೀವಿ. ಬೇಡವಾ? ಒಂದೇ ಒಂದು. ಓಕೆ ಆಯಿತು. ಎರಡನೇದು ಅವ್ರಿಗೋಸ್ಕರ ಬರ್ಡೇ ಡೈಲಾಗ್. ಓಕೆ, ಡೈಲಾಗ್ ನಮಗೋಸ್ಕರ. ಡೈಲಾಗ್ ಪ್ಲೀಸ್. ಡೈಲಾಗ್ ಪ್ಲೀಸ್. ಡೈಲಾಗ್ ಬೇಕೇ ಬೇಕು. ಆವಾಡ್ಸೋನ್ನ ಆವಾಡಿಗ ಅಂತಾರೆ, ಆನೆ ಪಳಗ್ಸೋನ್ನ ಮಾವುಟಿಗ ಅಂತಾರೆ, ಜನರು ಮೋಡಿ ಮಾಡೋನ್ನ ಗಾರುಡಿಗ ಅಂತಾರೆ. ಆದರೆ ಎದುರುಗಡೆ ನಿಂತಿರೋ ಶತ್ರುವಿನ ಎದೆ ಸೀಳೋನ್ನ ಕನ್ನಡಿಗ ಅಂತಾರಲ್ಲೇ.